ಕೆಪಿಆರ್ ಶುಗರ್ ಕಾರ್ಖಾನೆ ಎದುರು ಕಬ್ಬು ಸಾಗಾಣಿಕಾ ಟ್ರ್ಯಾಕ್ಟರ್ ಮಾಲೀಕರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಧರಣಿ ಘೋಷಣೆ. ವೀಕ್ಷಕರೇ, ಅಫ್ಜಲ್ಪುರ್ ತಾಲೂಕಿನ ಚಿಣಮಗೇರಿ ಗ್ರಾಮದಲ್ಲಿ ಅಫ್ಜಲ್ಪುರ್ ತಾಲೂಕಿನ ಕಬ್ಬು ಸಾಗಾಣಿಕಾ ಟ್ರ್ಯಾಕ್ಟರ್ ಮಾಲೀಕರಿಂದ ಸಂಘದ ವತಿಯಿಂದ ಕೆಪಿಆರ್ ಶುಗರ್ ಕಾರ್ಖಾನೆ ಎದುರು ನವೆಂಬರ್ 7, 2025ರಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಧರಣಿ ಹಮ್ಮಿಕೊಳ್ಳಲಾಗಿದೆ. ದೇವಲ್ ಗಣಗಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಬಸವರಾಜ ಗುಡ್ಡೇವಾಡ್ ಮಾತನಾಡಿ, 2024-25ನೇ ಸಾಲಿನ ನಮ್ಮ ಬಾಕಿ ಉಳಿದಿರುವ ಪ್ರತಿ ಟನ್ಗೆ 57 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು ಎಂಬ ನಮ್ಮ ಬೇಡಿಕೆ ಕುರಿತು ನಾವು ಹಲವು ಬಾರಿ ಆಡಳಿತ ಮಂಡಳಿಯನ್ನು ಭೇಟಿಯಾಗಿ ಮನವಿ ಮಾಡಿದ್ದೇವೆ. ಆದರೆ ಇಂದಿನ ತನಕ ಯಾವುದೇ ಸ್ಪಂದನೆ ದೊರಕಿಲ್ಲ. ಇದೇ ಕಾರಣದಿಂದ ನಾವು ಸತ್ಯಾಗ್ರಹ ಧರಣಿಗೆ ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಅವರು ಮುಂದುವರಿದು, ಕಾರ್ಖಾನೆ ಆಡಳಿತ ಮಂಡಳಿಯು 1 ವಾರದಲ್ಲಿ ಪರಿಹಾರ ನೀಡುವುದಾಗಿ ಹೇಳಿ ಕಾಲಹರಣ ಮಾಡಿದೆ. ಈವರೆಗೆ ಯಾವುದೇ ನಿರ್ಣಯ ಆಗದ ಕಾರಣ ನಮ್ಮ ಹಕ್ಕುಗಳಿಗಾಗಿ ಶಾಂತಿಪೂರ್ಣ ಹೋರಾಟ ಮಾಡಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಉಪಾಧ್ಯಕ್ಷ ಮಾರುತಿ ಹೊನ್ನೂರ್ ಅವರು, ಈ ಸತ್ಯಾಗ್ರಹ ಧರಣಿ ಟ್ರ್ಯಾಕ್ಟರ್ ಮಾಲೀಕರ ಬದುಕಿನ ಪ್ರಶ್ನೆಯಾಗಿದ್ದು, ತಾಲೂಕಿನ ಎಲ್ಲಾ ಸಂಘಟನೆಗಳು, ರೈತರು ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಒಗ್ಗಟ್ಟಾಗಿ ಬೆಂಬಲ ನೀಡಬೇಕು ಎಂದು ಕೋರಿದರು. ತದನಂತರ ಕಲ್ಲುಗೌಡ ಮುಜಗೊಂಡ್ ಅವರು ಮಾತನಾಡಿ, ಶುಕ್ರವಾರ ಆರಂಭವಾಗುವ ಈ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಧರಣಿಗೆ ಎಲ್ಲಾ ಟ್ರ್ಯಾಕ್ಟರ್ ಮಾಲೀಕರು ಶಕ್ತಿ ನೀಡಬೇಕು. ಹೋರಾಟದ ಮೂಲಕವೇ ನಮ್ಮ ಹಕ್ಕುಗಳನ್ನು ಪಡೆಯಬಹುದು ಎಂದು ಅಭಿಪ್ರಾಯಪಟ್ಟರು. ಈ ಸುದ್ದಿಗೋಷ್ಠಿಯಲ್ಲಿ ಅವಧೂತ್ ಮೂರ್ನತ್ತಿ, ಯಲ್ಲಪ್ಪ ಗಾಣಿಗೋಳ, ಸಂತೋಷ್ ಶಿತ್ನಾಳ್, ಸದ್ದಾಂ ಕಣ್ಣಿ ಹಾಗೂ ಮುತ್ತಪ್ಪ ಪೂಜಾರಿ ಸೇರಿದಂತೆ ಅನೇಕ ಟ್ರ್ಯಾಕ್ಟರ್ ಮಾಲೀಕರು ಉಪಸ್ಥಿತರಿದ್ದರು. ವರದಿ ಇಮ್ರಾನ್ ಮನಿಯಾರ್, ಅಫ್ಜಲ್ಪುರ್. ಅಫ್ಜಲ್ಪುರ್ ತಾಲೂಕು ಕಬ್ಬು ಸಾಗಾಣಿಕೆ ಟ್ರ್ಯಾಕ್ಟರ್ ಮಾಲಕರ ಸಂಘದ ವತಿಯಿಂದ 20/10/2025ರಂದು ಈ ಸಂಘವನ್ನು ಉದ್ಘಾಟನೆ ಸಮಾರಂಭ ಮಾಡಿದ್ದೇವೆ. ಅವತ್ತಿನ ದಿನ ಕೆಪಿಆರ್ ಸಕ್ಕರ್ ಕಾರ್ಖಾನೆಯವರಿಗೆ ಹೋಗಿ ಮನವಿನೂ ಕೊಟ್ಟಿದ್ದೇವೆ. ಆ ಮನವಿ ಕೊಟ್ಟು ಬಂದ ಬಳಿಕ ನಮಗೆ ಸುಮಾರು 1 ವಾರ ಗಡುವು ಕೊಟ್ಟಿದ್ರು. ಅವರು ಗಡುವು ಕೊಟ್ಟ ಬಳಿಕ ಆದ ಬಳಿಕ ಮತ್ತೊಂದು ಸಾರಿ ಹೋಗಿ ಕೇಳಿ ಬಂದೀವಿ. ಕೇಳಿ ಬಂದ ಬಳಿಕ, ಆಯ್ತಪ್ಪ ನೀವು ಕೇಳಿರಿ, ನಾವು ಮ್ಯಾನೇಜ್ಮೆಂಟ್ ತಿಳಿಸೀವಿ, ಆಯ್ತು ನಿಮ್ಗೆ ಏನಂಬದು ಹೇಳ್ತೀನಿ ಅಂತೇಳಿ ಮತ್ತೆ ಟೈಮ್ ತೊಗೊಂಡ್ರಿ. ಅವ್ರು ನಮ್ಗೆ ಟೈಮ್ ತೊಗೊಂಡ್ ಬಳಿಕ ನಾವೇನು ಮಾಡಿದ್ವಿ, ಜಿಲ್ಲಾ ಅಧಿಕಾರಿಗೂ ತಿಳಿಸೀವಿ, ತಾಲೂಕಾ ತಹಸೀಲ್ದಾರ್ಗೂ ತಿಳಿಸೀವಿ. ಎಲ್ಲರಿಗೂ ತಿಳಿಸಿದ ಬಳಿಕ ಮತ್ತೆ ನಮ್ಗೆ ಅವ್ರು ಕರೆದು ಫೋನ್ ಕರೆ ಮಾಡಿ ನಮಗೆ 4 ದಿನ ಟೈಮ್ ಕೊಡ್ರಿ ಅಂತೇಳಿ ಕೇಳಿದ್ರು. ಅವರು ಕೇಳೋದ್ ಬಳಿಕ 4 ದಿನ ಟೈಮ್ ಕೊಟ್ಟಾದ ಬಳಿಕ ನಮ್ಗೆ ಇವತ್ತಿನ ದಿನ ನಾವು ಅವರಿಗೆ ಗಮನಕ್ಕೆ ಕರೆ ಮಾಡಿ, ನಾವು ಕರೆ ಮಾಡಿದಾಗ ಏನು ಹೇಳಿದ್ರು ಅವರು, ನಮಗೆ ಈಗ ಅಂತಕ ನಮ್ಗೆ ಮ್ಯಾನೇಜ್ಮೆಂಟ್ದವರು ನಮ್ಗೆ ಅಂತಕ ಆಗಲ್ಲ ಅಂತ ಹೇಳ್ತಾರ ಅಂತೇಳಿ ಮ್ಯಾನೇಜ್ಮೆಂಟ್ದವ್ರು ಹೇಳ್ಯಾರ. ನಮ್ಗೆ ನಾವೇನು ಮಾಡಿದೆವು, ನಾವು ಆಲ್ರೆಡಿ ನಿಮ್ಗೆ ಟೈಮ್ 4 ದಿನ ಕೊಟ್ಟಿದ್ದೇವ್ರಿ ಸರ್, ಇನ್ನೂ ಆಗಲ್ಲ ಅಂತಂದ್ರೆ ಹೆಂಗೆ ಮಾಡೋದು ನಾವು? ಆ ನಂತರ ಇಲ್ಲಾಂದ್ರೆ ನಾವು 7 ಮತ್ತು 11, 2025ರಂದು ಶುಕ್ರವಾರ ಸತ್ಯಾಗ್ರಹ ಕೆಪಿಆರ್ ಶುಗರ್ ಕಾರ್ಖಾನೆ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಟ್ರ್ಯಾಕ್ಟರ್ ಮಾಲಕರು ಸಹಕರಿಸಬೇಕು, ಎಲ್ಲ ರೈತರು ಸಹಕರಿಸಬೇಕು, ಎಲ್ಲ ವಿವಿಧ ಸಂಘಟನೆದವರು ಸಹಕರಿಸಬೇಕು. ನಾನು ಹಮ್ಮಿಕೊಂಡು ಅಫ್ಜಲ್ಪುರ್ ತಾಲೂಕಿನ ಟ್ರ್ಯಾಕ್ಟರ್ ಮಾಲೀಕದ ಉಪಾಧ್ಯಕ್ಷ ಮಾತಾಡೋದು. ಎಲ್ಲ ಟ್ರ್ಯಾಕ್ಟರ್ ಮಾಲಕರಿಗೆ ನಾನು ದಯಮಾಡಿ ಕೈ ಜೋಡಿಸಿ ಹೇಳ್ತೇನೆ, ಎಲ್ಲ ಮಾಲೀಕರು 7ನೇ ತಾರೀಕು 11ನೇ ತಿಂಗಳ 2025ರಿಂದ ಧರಣಿ ಸತ್ಯಾಗ್ರಹ ಕೊಡ್ತೀವಿ. ಕೆಪಿಆರ್ ಆಫೀಸ್ ಮುಂದೆ ಎಲ್ಲರೂ ಬೆಂಬಲ ಕೊಡಬೇಕಾಗಿ ನಿಮಗೆಲ್ಲರಿಗೂ ಕೈ ಮುಗಿದು ವಿನಂತಿ ಬೆಳ್ಕೊತೀನಿ. ಈಗ ನಮ್ಮ ತಾಲೂಕಿನ ಎಲ್ಲ ಟ್ರ್ಯಾಕ್ಟರ್ ಮಾಲೀಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, 7ನೇ ತಾರೀಕು ಏನು ಶುಕ್ರವಾರ ದಿವಸ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಒಂದು ಸಂಘಟನೆಯ ಶಕ್ತಿಯಾಗಿ ನಿಲ್ಲಬೇಕು ಮತ್ತು ಈ ಸತ್ಯಾಗ್ರಹಕ್ಕೆ ಎಲ್ಲರೂ ಸ್ಪಂದಿಸಬೇಕು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ.